ಶಕ್ತಿ ಯುಕ್ತಿ ಶಕ್ತಿ ಯುಕ್ತಿ. ನಿಮ್ಮೆಲ್ಲರ ಬೇಸರಕ್ಕೆ ಒಂದು ಫುಲ್ ಸ್ಟಾಪ್. ಶಕ್ತಿ ಯುಕ್ತಿ. ಕ್ವಿಕ್ 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 ಕ್ವಿಕ್. ಕೆಂಪಣ್ಚಿಕಾಯಿ ಇದೆ, ಪೇಪರು, ಪೋಸ್ಟ್ ಮ್ಯಾನು. ಮನೆ ನವೀಕರಣದ ಹಂತಗಳು ಯಾವುವು? ಫ್ಲೋರಿಂಗ್ ಚೇಂಜ್ ಮಾಡಿಸ್ತೀವಿ, ಎಲೆಕ್ಟ್ರಿಷಿಯನ್ ಕಲಿಸ್ತೀವಿ, ಸೋಲಾರ್ ಎನರ್ಜಿ ಬಳಸೋದು. ಸೂಪರ್. ಇಷ್ಟಾಯ್ತು ಮೇಡಮ್. ಈ ರೌಂಡ್ ನಲ್ಲಿ ಇಮ್ಯುನಿಟಿನ ಕ್ಯಾರಿ ಮಾಡ್ತಿರೋದು ಶಕ್ತಿ ಯುಕ್ತಿ. ಹೇಳೋದನ್ ಮಾಡೋದು ಅದು ಶಕ್ತಿ, ಬುದ್ಧಿ ಉಪಯೋಗಿಸೋದೇ ಅದು ನಮ್ಮ ಯುಕ್ತಿ. ಎರಡನ್ನು ಧೈರ್ಯದಿಂದ ಗೆಲ್ಲೋಳು ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ. ಶಕ್ತಿ ಯುಕ್ತಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಶಕ್ತಿ ಯುಕ್ತಿ. ಮನೇಲಿ ಕೂತು ಕೆಲಸ ಮಾಡಿ ಮಾಡಿ ಬೇಜಾರಾಗಿದೆಯಾ? ದಿನ ಅಡುಗೆ ಮಾಡು, ಗಂಡನ ಆಫೀಸಿಗೆ ಕಳಿಸು, ತಾನೂ ಆಫೀಸಿಗೆ ರೆಡಿಯಾಗಿ ಹೋಗು, ಅದ್ರ ನಡುವೆ ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಟೆನ್ಷನ್ ನಿಮ್ಗಿದೆಯಾ? ನಿಮ್ಮೆಲ್ಲರ ಟೆನ್ಷನ್ಗೆ ಒಂದು ಸಣ್ಣ ಫುಲ್ ಸ್ಟಾಪ್ ನಮ್ಮ ಶಕ್ತಿ ಯುಕ್ತಿ. ಪ್ರತಿ ಕುಟುಂಬದಲ್ಲಿ ಹೆಣ್ಣು ಒಬ್ಬ ಫಿನಾನ್ಸ್ ಮಿನಿಸ್ಟರು ಹೌದು, ಎಂಥದ್ದೇ ಪಾತ್ರೆಗಳನ್ನು ಲಿಫ್ಟ್ ಮಾಡಬಲ್ಲಂತಹ ಪವರ್ ಲಿಫ್ಟರ್ ಕೂಡ ಹೌದು. ಹಾಗಾಗಿಯೇ ಹೆಣ್ಣು ಮಕ್ಕಳನ್ನ ಸೆಲೆಬ್ರೇಟ್ ಮಾಡುವಂತಹ ಶೋ ಇದು ಶಕ್ತಿ ಯುಕ್ತಿ. ಕಳೆದ 2 ಸಂಚಿಕೆಗಳಲ್ಲಿ ನಮ್ಮ ಮುದ್ದಾದ ಲೇಡೀಸ್ ಬಂದರು, ಆಟ ಆಡಿದ್ರು, ಶಕ್ತಿನೂ ತೋರಿಸಿದ್ರು, ಹಾಗೆ ಯುಕ್ತಿನೂ ತೋರಿಸಿದ್ರು. ಅದರಲ್ಲಿ ಒಂದು ಟೀಮು ಪಾಯಿಂಟ್ಸ್ ಕಡಿಮೆ ಆಗಿ ಇವರೆಲ್ಲರ ಅಭಿಮತದ ಮೇಲೆ ಎಲಿಮಿನೇಟ್ ಕೂಡ ಆಗಿದ್ದಾರೆ. ಅದು ವೇದಶ್ರೀ ಹಾಗೂ ಗೀತಾ ಶೆಟ್ಟಿ. ಅವ್ರಿಗೊಂದು ಚಪ್ಪಾಳೆ ಬರಲಿ, ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಇನ್ನು 3 ಟೀಮ್ ಉಳಿದಿದ್ದೀರಿ. ಟೀಮ್ ಬ್ಲೂ ಆ್ಯಂಡ್ ರೆಡ್ ಗ್ರೀನ್ ಇದ್ದೀರಿ, ಟೀಮ್ ಎಲ್ಲೋ ಆಟದಿಂದ ಹೊರಗಡೆ ಉಳಿದಿದ್ದಾರೆ. ಸೊ ಇವತ್ತಿನ ಫಸ್ಟ್ ರೌಂಡ್ ಸ್ಟೋರಿ ಟೆಲ್ಲಿಂಗ್. ಓಕೆನಾ? ನಾವು ಎಲ್ಲೆಲ್ಲಿ ಒಂದು ಪಿಕ್ಚರ್ನ ಡಿಸ್ಪ್ಲೇ ಮಾಡ್ತೀವಿ. ಸೊ ಯಾರು ಸ್ಟೋರಿ ನರೇಷನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕೈ ಎತ್ತಬೇಕು. ಓಕೆನಾ? ನಾವು ಬಜರ್ ಇಟ್ಟಿಲ್ಲ, ಎಲ್ಲರೂ ತುಂಬ ಯಂಗ್ ಇದ್ದೀರಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ ಆ ಇಮೇಜ್ ಮೇಲೆ ಸ್ಟೋರಿ ಬಿಲ್ಡ್ ಮಾಡ್ತಾ ಹೋಗಬೇಕು. ಸೊ ಅವ್ರ ಸ್ಟೋರಿ ಬೋರ್ ಅನ್ನಿಸ್ತಾ ಇದೆ, ಅದು ರಿಲೆವೆಂಟ್ ಇಲ್ಲ ಅಂದಾಗ ಇನ್ನೊಬ್ರು ಕೈ ಎತ್ತಬಹುದು. ಆವಾಗ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಫೈನಲಿ ಆ ಸ್ಟೋರಿನ ಮುಗಿಸ್ಬೇಕಾಗತ್ತೆ. ನಾನು ಹೇಳ್ತೀನಿ ಮುಗಿಸಿ ಅಂತ ಹೇಳಿ ಮುಗಿಸ್ಬೇಕು. ಇಲ್ಲಿ ನಾವಾಗೆ ಯಾರಿಗೂ ಪಾಯಿಂಟ್ಸ್ ಕೊಡೋದಿಲ್ಲ. ಈ ರೌಂಡ್ನಲ್ಲಿ ಆಡುವಂತಹ ಎರಡು ರೌಂಡ್ಸಿಂದನೂ ಕೂಡ ನೀವೇ ನಿಮ್ಮಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ, ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ರೌಂಡಲ್ಲಿ ನೀವು ಇದನ್ನು ಕ್ವಾಲಿಫೈ ಮಾಡ್ತೀರಿ. ಓಕೆನಾ? ಯಾರು ಬೆಸ್ಟ್ ಟು ಅನ್ನೋದನ್ನು ನೀವೇ ಜಡ್ಜ್ ಮಾಡ್ತೀರಿ. ಓಕೆ? ಸೊ ವಿ ಆರ್ ಜಸ್ಟ್ ಗಿವಿಂಗ್ ಅ ಪ್ಲಾಟ್ಫಾರ್ಮ್. ಇದನ್ನು ಜಡ್ಜ್ ಮಾಡ್ತಿರೋದು ನೀವೇ ಈ ರೌಂಡ್ನ. ಓಕೆನಾ? ಎಸ್, ಸೂಪರ್. ಶಕ್ತಿ ಯುಕ್ತಿ ಎಪಿಸೋಡ್ 3ನ ಮೊದಲ ರೌಂಡ್ ಸ್ಟೋರಿ ಟೆಲ್ಲಿಂಗ್. ಕ್ಯಾನ್ ವಿ ಹ್ಯಾವ್ ದ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್? ಓಕೆ. ಸೊ ಏನ್ ಸ್ಟೋರಿ ಬಿಲ್ಡ್ ಮಾಡ್ತೀರಿ, ಯಾರು ಬಿಲ್ಡ್ ಮಾಡ್ತೀರಿ? ಎಸ್ ಮೇಡಮ್, ಟೀಮ್ ಗ್ರೀನ್ ಸ್ಟಾರ್ಟ್ ಮಾಡಿ. ಸೊ ಹೀಗೆಲ್ಲ ಬೇಕಾದಷ್ಟು ಜಾಗಗಳಿದೆ. ಮತ್ತು ಇದು ಜಗತ್ ಪ್ರಸಿದ್ಧವಾದಂತಹ ಒಂದು ಸ್ಟೋರಿ ಕೇಳಿ ಮಗು ಮಲಗಬೇಕು. ಆದ್ರಿಂದ ಅಲ್ಲಿ ಈ ಹಂಪಿ ಏನಿದೆ ಅಂತ ಅಂದರೆ, ಹಂಪಿ ಜಗತ್ ಪ್ರಸಿದ್ಧವಾದಂತಹ ಐತಿಹಾಸಿಕ ತಾಣ ಆಗಿರೋದ್ರಿಂದ ಅಲ್ಲಿಗೆ ಎಲ್ಲ ವಿದೇಶಿಯರು, ನಮ್ಮ ದೇಶದವರೆಲ್ಲ ಜನಗಳು ಬರ್ತಾರೆ. ಅಲ್ಲಿಯ ಶಿಲ್ಪಕಲೆಯನ್ನು ನೋಡೋಕ್ಕೆ ತುಂಬ ಫಾರಿನರ್ಸ್ ಬರ್ತಾ ಇರ್ತಾರೆ. ಆದರೆ ಅಲ್ಲೊಬ್ಬ ಗೈಡ್ ಇರ್ತಾನೆ. ಅಲ್ಲಿ ಶಿಲ್ಪಕಲೆಗಿಂತ ಸುಂದರವಾಗಿ ಅವನು ಗೈಡ್ ಹೇಳ್ತಾ ಇರೋದನ್ನು ಕೇಳಿ ತುಂಬ ಇಷ್ಟಪಟ್ಟು ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಇದು ನಮ್ಮ ಒಂದು ಹೆಮ್ಮೆ ಅಂತ ಹೇಳಬೇಕು. ಬೇರೆ ಲ್ಯಾಂಗ್ವೇಜ್ ಅವರ ಲ್ಯಾಂಗ್ವೇಜಲ್ಲಿ ನಮ್ಮ ಕನ್ನಡದಲ್ಲಿ ಹೇಳ್ತಾ ಇರ್ತಾರೆ. ಆ ಗೈಡು ಬಹಳ ಚಿಕ್ಕ ವಯಸ್ಸಿಂದಲೇ ಅದನ್ನೆಲ್ಲ ನೋಡಿ ಬೆಳೆದಿರ್ತಾರೆ. ಅವರು ಅದನ್ನು ಒಂದು ಹೊಟ್ಟೆಪಾಡಿಗೆ ಅಂತ ಬಂದು ಮಾಡಿರಲಿಲ್ಲ. ಅದನ್ನು ನಮ್ಮ ಕಲೆ, ನಮ್ಮ ಭಾರತ ದೇಶದ, ನಮ್ಮ ಹಿಂದೂಸ್ತಾನದ ಶಿಲ್ಪಕಲೆ ಮತ್ತು ಕಲಾ ಅದನ್ನು ಹಾಗೆ ಅವರು ಯಾವುದೇ ಒಂದು ಕೋರ್ಸು ಅಂತ ಮಾಡಲಿಲ್ಲ, ಎಂಥದಿಲ್ಲ. ಅದನ್ನು ನೋಡಿ 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 ಒಳ್ಳೆ ರಿಸರ್ಚ್ ಅವ್ರಿಗಿಂತ ಹೆಚ್ಚಾಗಿ ಅದನ್ನು ಅವರು ಎಲ್ರಿಗೂ ಅವರು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಫಾರಿನ್ ಅವರಿಗೆ ಇಂಗ್ಲೀಷಲ್ಲಿ ಕೇಳಿ ಅವನ ಲ್ಯಾಂಗ್ವೇಜ್ ಕೇಳಿ ನಾವು ಕನ್ನಡ ಕಲಿಬೇಕು ಅಂತ ಆಸಕ್ತಿ ಹುಟ್ಟುತ್ತೆ. ಹಾಗೆ ಅವರು ಅವನನ್ನು ಅಪಾಯಿಂಟ್ ಮಾಡ್ಕೊಂಡು ಬಿಡ್ತಾರೆ, ನಾನು ಕನ್ನಡ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ. ಹೀಗೆ ನಮ್ಮ ಕನ್ನಡನ್ನು ಬೆಳೆಸುವ ಕಲೆನೂ ಉಂಟಾಗುತ್ತೆ.
ಗೈಡು ತುಂಬ ವಯಸ್ಸಾಗಿದೆ, ಅದರಿಂದ ಅವ್ರಿಗೆ ಎಜುಕೇಷನ್ಗಿಂತಲೂ ಅನುಭವ ಜ್ಞಾನ ಜಾಸ್ತಿ ಇರೋದ್ರಿಂದ ಅವರು ಈ ಫಾರಿನರ್ಸ್ ಬರೋವಾಗ ಮಾತಾಡ್ತಾರಲ್ಲ ಇಂಗ್ಲೀಷು, ಫ್ರೆಂಚು, ಜರ್ಮನ್ನು ಇದೆಲ್ಲ ಕೇಳಿ ಕೇಳಿ ಅವರೇ ಸ್ವತಃ ಎಲ್ಲ ವಿದೇಶಿ ಭಾಷೆಗಳಲ್ಲೂ ಕೂಡ ಪಾಂಡಿತ್ಯವನ್ನು ಪಡೆದಿರ್ತಾರೆ. ಇಂಡಿಯನ್ ಕಲ್ಚರ್ ಬಗ್ಗೆ ಅವ್ರಿಗೆ ತುಂಬ ಕುತೂಹಲ ಇರುತ್ತೆ. ಇವರು ಏನು ಸುಮ್ಮನೆ ಸನಾತನ ಧರ್ಮ ಅಂತ ಹೇಳ್ತಾರೆ, ಅಲ್ಲಿ ಏನಿದೆ ಅಂತ ಹೇಳಿ ಈ ಫಾರಿನರ್ಸು ಬರ್ತಾರೆ. ಸೊ ಹಾಗಾಗಿ ಆ ಗೈಡ್ ಹೇಳ್ತಾ ಇದ್ದಾನೆ, ನಮ್ಮದು ಇದು ಸನಾತನ ಧರ್ಮದಲ್ಲಿ ಇದು ತುಂಬ ಹಳೆಯ ಕಾಲದ್ದು ಸ್ಕಲ್ಪ್ಚರ್ ಇರೋದು. ಇದರಲ್ಲಿ ಎಷ್ಟು ತಿಳುವಳಿಕೆನೂ ಇದೆ. ಇದರಲ್ಲಿ ಕೆತ್ತನೆ ಕೆಲಸದಲ್ಲೂ ತುಂಬಾ ಆಳವಾದ ಜ್ಞಾನ ಇರೋರು ಇದೆಲ್ಲ. ಅವನು ವೆಲ್ ಎಜುಕೇಟೆಡ್ ಆಗ್ಬೇಕಂತ ಇಲ್ಲ, ಬರೀ ಗೈಡ್ ಅವ್ರ ಸುತ್ತಿದಿರಲ್ಲ ಕಲ್ ಬಗ್ಗೆ ಹೇಳಿ. ಅಲ್ಲಿ ಗಜ ಆನೆ ಇದೆ, ಹೋರಾಟದಲ್ಲಿ ಒಂದೇ ಕಲ್ಲಿನಲ್ಲಿ ಎಷ್ಟು ಮೂರ್ತಿಗಳನ್ನ ಕೆತ್ತಿದ್ದಾರೆ ಅದನ್ನ ಹೇಳ್ಬೇಕಲ್ಲ ನೀವು. ಆ ಗೈಡ್ ಯಾಕೆ ಪ್ರಸಿದ್ಧರಾಗ್ತಾ ಇದ್ದಾರೆ ಅಂತಂದರೆ ನಮ್ಮ ಕಲೆ ಆ ಥರ ಇದೆ. ನಾವು ಒಂದು ಬೆಣ್ಣಿನಲ್ಲಿ ಒಂದು ಮೂರ್ತಿ ಮಾಡ್ತೀವಿ, ಆದರೆ ಇದು ಕಲ್ಲರಳಿ ಹೂವಾಗಿ ಶಿಲ್ಪಕಲೆಗಳು ಒಂದೊಂದು ತುಂಬ ಒಂದು ಕುಸುರಿ ಕಲೆ ಅಂತ ಹೇಳ್ತೀವಲ್ಲ, ನಾವು ಒಂದು ಜೇಡಿ ಮಣ್ಣಲ್ಲಿ ಮಾಡಬೇಕು ಅಂದರೂ ಬಹಳ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನಮ್ಮದು ಜೊತೆಗೆ ಇಲ್ಲಿ ಬರೀ ಕಲೆ ಒಂದೇ ಅಲ್ಲ, ಅರ್ಥಶಾಸ್ತ್ರ, ಜೊಮೆಟ್ರಿ, ಜಿಯೋಗ್ರಫಿ ಪ್ರತಿಯೊಂದು ನಮ್ಗೆ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ನಮ್ಮ ಕಳಶದಿಂದ ಇಡಬೇಕು, ಗೋಪುರದಿಂದ ಇಡ್ಬೋದು, ನಮ್ಮ ಒಂದೊಂದು ಸಾಲುಗಳಲ್ಲೂ. ಅಂದರೆ ಬಹಳ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನು ಅಂತ ಅಂದರೆ, ನಮ್ಮ ಶಿಲ್ಪಕಲೆ ಎಷ್ಟು ಜಗತ್ಪ್ರಸಿದ್ಧವಾಗಿದ್ದಂತಲೇ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಎಂಥ ಶಿಲ್ಪಕಲೆ ಇದೆಯಪ್ಪ ಅಂದರೆ ಅವಾಗ ಯಾವುದೇ ತಾಂತ್ರಿಕತೆ ಇಲ್ಲದೇನೇನು ಕೂಡ ಆ ಒಂದು ಬರೀ ಕಲ್ಲುಗಳನ್ನು ಸಾಧಾರಣವಾದಂತಹ ಇನ್ಸ್ಟ್ರೂಮೆಂಟ್ಸನ್ನು ಬಳಸಿ ಕೆತ್ತಿರ್ತಾರೆ. ಅತ್ಯಂತ ಸೂಕ್ಷ್ಮವಾಗಿ ಈ ಒಂದು ಕಂಬದ ಕೆಳಗೆ ಕರ್ಚೀಫ್ ತೂರಿಸ್ಬೋದು ಅಂಥ ಒಂದು ಕೆತ್ತನೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು, ಸೂಪರ್. ಅಂಡ್ ಇದು ಹಂಪಿ ಆಗಿರೋದ್ರೆ ನೀವು ಇನ್ನೊಂದು ತಗೋಬೋದಿತ್ತು. ಮೊದಲೆಲ್ಲ ವಾಹನಗಳು ಹೋಗ್ಬೋದು, ವೆಹಿಕಲ್ಸ್ ಹೋಗೋ ಹಾಗಿಲ್ಲ, ಕಲ್ಲು ನಡುತ್ತಾ ಇದೆ. ವಿರೂಪಾಕ್ಷ ದೇವಸ್ಥಾನ ತಗೋಬೋದಿತ್ತು, ಅಲ್ಲಿಯ ಗುಡಿಗಳನ್ನೆಲ್ಲ ತಗೋಬೋದಿತ್ತು. ಬಟ್ ವೆರಿ ವೆಲ್ ಟ್ರೈ. ಥ್ಯಾಂಕ್ ಯು ಸೋ ಮಚ್. ಅಂಡ್ ದ ನೆಕ್ಸ್ಟ್ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್. ಗ್ರೀನ್. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಅಂದರೆ ಒಂದು ಊರಿನಲ್ಲಿ ಇವಾಗ ಈ ಹಾಲು ಅನ್ನೋದು ಪ್ರತಿಯೊಂದು ಮನೆಗೂ ಬೇಕಾಗತ್ತೆ. ಅದು ಬಡವರು ಇರ್ಬೋದು, ಸಣ್ಣ ಸಂಸಾರ ಇರ್ಬೋದು, ಶ್ರೀಮಂತರಿರ್ಬೋದು, ದೊಡ್ಡ ಸಂಸಾರ ಇರ್ಬೋದು, ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಎಲ್ಲ ಕಡೆಗೂ ಹಾಲು ಬೇಕಾಗುತ್ತೆ. ಆದರೆ ಹಾಲಿನ ಒಂದು ಸರಬರಾಜು ಹೇಗಾಗುತ್ತಪ್ಪ ಅಂತ ಅಂದರೆ, ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಅಂದರೆ ಹಾಲು ಬೇಕಾಗತ್ತೆ, ಆದರೆ ನಮಗೆ ಕಾವಾಡಿಗ ನಮಗೆ ಬರ್ದೇನೆ ಇದ್ದರೆ ನಮ್ಗೆ ಏನೂ ಮಾಡೋದಕ್ಕಾಗಲ್ಲ. ಅಲ್ಲಿ ಮಳೆ ಬರ್ತಾ ಇದೆ, ಆ ಮಳೆಯಲ್ಲಿ 2 ಕ್ಯಾನ್ ಹಿಡ್ಕೊಂಡು ಅವರು ಮನೆಗಳಿಗೆ ಹೋಗಿ ಹಾಲು ಹಾಕ್ತಾ ಇದ್ದಾರೆ. ಅದನ್ನು ಆ ಹೆಂಗಸು ಅದನ್ನು ಹೌದು, ಅವಾಗ ತುಂಬ ಫೆಸಿಲಿಟಿ ಇರಲಿಲ್ಲ, ಈ ಥರ ಮಿಲ್ಕ್ ಬೂತ್ ಇದೆಲ್ಲ ಫೆಸಿಲಿಟಿ ಇರಲಿಲ್ಲ. ನಾವು ಅವರನ್ನು ಒಂದು ದಿನ ಮಳೆ ಬಂದು ಹೇಗೆ ನಾನು ಮಿಸ್ ಆದರೆ ನಾವು ಹೋಗೋಕ್ಕೂ ತರಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವನಿಗೆ ಏನೇ ಕಷ್ಟ ಇದ್ರೂ ಆ ಒಂದು ಅವರ ಡ್ಯೂಟಿ ಇದೆಲ್ಲ ಅದನ್ನು ನಿಭಾಯಿಸಕ್ಕೆ ಅವರು. ಮೇಲ್ಗಡೆ ನೀವು ಅನಾಲಿಸಿಸ್ ಮಾಡ್ತೀರಾ, ಸ್ವಲ್ಪ ಡೀಪ್ ಸ್ಟೋರಿ ಹೋಗಿ ಒಂದು ಮೇಡಮ್ ಪ್ಲೀಸ್. ಅಂದರೆ ಕಾಡು ಮೇಡು, ಊರು, ಕೇರಿ, ಸಿಟಿ ಇರಬಹುದು, ಎಲ್ಲ ಕಡೆನೂ ಹಾಲನ್ನು ಸರಬರಾಜು ಮಾಡ್ತಾ ಇದ್ದು. ಹಿಂದಿನ ಕಾಲದಲ್ಲಿ ಕಾಲ್ನಡಿಗೆಲೆ ಹೋಗ್ತಿದ್ರು, ನಂತರ ಸೈಕಲ್ ಬಂತು, ಆಮೇಲೆ ಸೊಸೈಟಿ ಮಾಡಿದ್ರು. ಇವಾಗ ಆ ಸೊಸೈಟಿಯಿಂದ ಎಷ್ಟೋ ಜನ ಹೆಂಗಸರು ಕೂಡ ಸೆಲ್ಫ್ ರಿಲಯಂಟ್ ಆಗಿದ್ದಾರೆ. ಮತ್ತು ಅಲ್ಲಿ ಮನೆಗೆ ಎಷ್ಟು ನೆಸೆಸಿಟಿ ಇದೆ, ನಮಗೆ ಹಾಲು ಅವಶ್ಯಕತೆ ಇದೆ ಅನ್ನೋದಕ್ಕೆ ಅವರು ನಗನಗ್ತಾ ಮಳೆಯಲ್ಲಿ ಬರ್ತಾ ಇರೋದು ನಾವು ತಗೊಂಡಾಗ ಒಂದು ನನ್ನ ಕೆಲಸ ಇದು, ನಾನು ಎಷ್ಟು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋದನ್ನು ನಾವು ಈಗಿನ ಯೂತ್ಸ್ಗಳಿಗೆ ನಾವು ಅದನ್ನೇ ಹೇಳೋದು, ನಿನ್ನ ಡ್ಯೂಟಿ ನೀನು ಮಾಡು, ಪರ್ಫೆಕ್ಟಾಗಿ ಮಾಡು, ಟೈಮ್ ಕರೆಕ್ಟಾಗಿ ಮಾಡು ಅನ್ನೋದಕ್ಕೆ ಅವರು ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಮನೆಗಳಿಗೆ ಕಾಯಕವೇ ಕೈಲಾಸ ಅಂತ ಮಾಡ್ತಿದ್ದಾರೆ ಅಂತ ನಾವು ಅದು ಅವರ ವಯಸ್ಸನ್ನು ಕೂಡ ನೋಡ್ಬೋದು ನಾವು ಇದರಲ್ಲಿ. ಅಂದರೆ ಕೆಲಸ ಮಾಡೋಕ್ಕೆ ವಯಸ್ಸು ಅಲ್ಲ, ಮನಸ್ಸು ಇರಬೇಕು ಅಂತ ಹೇಳ್ಬೋದು. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಎಲ್ಲವೂ ಕೂಡ ಸ್ಮೂತಾಗಿ ನಡಿಬೇಕಂತ ಅಂದರೆ ಮೊದಲಿಗೆ ಹಾಲು ಬೇಕು. ಯಾಕಂದರೆ ಕಾಫಿ ಕುಡಿಯೋರು ಇರ್ತಾರೆ, ಟೀ ಕುಡಿಯೋರು ಇರ್ತಾರೆ, ಹಾಲು ಕುಡಿಯೋವಂಥವ್ರು ಇರ್ತಾರೆ, ಹಾಲನ್ನು ಬಳಸಿ ಖಾದ್ಯಗಳನ್ನು ತಯಾರು ಮಾಡೋವಂಥದ್ದು ಇರುತ್ತೆ. ಆದ್ದರಿಂದ ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಏನೇ ಇದ್ದರೂ ಕೂಡ ಮನೆಗೆ ಹಾಲು ಬರೋದು ಬಹಳ ಬಹಳ ಮುಖ್ಯವಾಗಿರುತ್ತೆ. ಥ್ಯಾಂಕ್ ಯು.
ಸ್ಟೋರಿನ ಸ್ವಲ್ಪ ಡೀಪಾಗಿ ಬಿಲ್ಡ್ ಮಾಡ್ಬೋದು ಅಂತ ಅನಿಸುತ್ತೆ. ಎಲ್ಲಿಂದ ಹಾಲು ಕರೆದು ಯಾರು ಕೊಟ್ಟರು ಅಲ್ಲಿಂದ ತಗೊಬಂದ್ರು ಅಂತ. ನೀವು ಬರೀ ಹಾಲು ತಂದರು ಇಲ್ಲಿ ಕೊಟ್ಟರು ಹಾಲು. ನೀವು ಸಿಟಿಯವರಲ್ವಾ, ಡೈರಿಲಿ ಹೋಗಿ ಹಾಲು ತಂದು ವೆರಿ ವೆಲ್ ಟ್ರೈ. ನೆಕ್ಸ್ಟ್ ಸ್ವಲ್ಪ ಡೀಪಾಗಿ ಹೋಗೋಣ, ಓಕೆನಾ? ಆ್ಯಂಡ್ ದ ನೆಕ್ಸ್ಟ್ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್. ಪಾರಿಜಾತ. ಓಕೆ, ಯಾರು ಸ್ಟಾರ್ಟ್ ಮಾಡ್ತಿದ್ದೀರಾ? ಹಾಂ, ಅವ್ರೇನು ಆರಂಭಿಕ ಬ್ಯಾಟ್ಸ್ಮನ್, ಇವ್ರಿಗೆ ಚಾನ್ಸ್ ಕೊಡೋಣ ಬಿಡಿ. ಹಾಂ, ಹೇಳಿ. ಇಲ್ಲಿ ನಾವು ಪಾರಿಜಾತನ ಅವರು ಒಬ್ಬರು ಸುವಾಸನೆ ನೋಡ್ತಿದ್ದಾರೆ, ಇಲ್ಲಿ ಒಬ್ಬರು ಕೊಡ್ತಿದ್ದಾರೆ. ಆದರೆ ಈ ಪಾರಿಜಾತದ ವಿಶೇಷತೆ ಏನು ಅಂದರೆ, ನಾವು ಗಿಡದಿಂದ ಹೂವನ್ನು ಕೊಯ್ಯೋದಿಲ್ಲ, ಬರೀ ನಾವು ಕೆಳಗಡೆ ಬಿದ್ದಿದ್ದು ಹೂವನ್ನು ನಾವು ಆರಿಸಿ ದೇವರಿಗೆ ಅರ್ಪಿಸ್ತೀವಿ. ಬಹುಶಃ ಇದೊಂದೇ ಸುಮ ನಾವು ಬಿದ್ದಿರೋ ಹೂವನ್ನು ದೇವರಿಗೆ ಅರ್ಪಿಸೋದು. ಹಿನ್ನೆಲೆ ಕತೆ ಇದು ಏನು ಅಂದರೆ, ಪಾರಿಜಾತ ಕೃಷ್ಣನ ಇದರಿಂದ ಬಂದಿರೋದು. ಇವಳು ಸತ್ಯಭಾಮೆ, ನೀನು ರುಕ್ಮಿಣಿ ಸದನೆ ಜಾಸ್ತಿ ಇರ್ತೀಯ, ನನ್ನ ಸಲುವಾಗಿ ನೀನು ನನಗೆ ಒಂದು ನೆನಪಿನಲ್ಲಿ ನನಗೆ ಏನಾದರೂ ಒಂದು ನೀನು ಮಾಡಬೇಕು ಅಂತ ಕೃಷ್ಣಂಗೆ ಅವಳು ಹೇಳ್ತಾಳೆ. ಸೊ ಹಾಗಾಗಿ ಕೃಷ್ಣ ಪಾರಿಜಾತ ನೀನು ನನಗೆ ತಂದು ಕೊಡು ಪಾರಿಜಾತ ಹೂವು, ನಾನು ಭೂಮಿನಲ್ಲಿ ಪಾರಿಜಾತ ಇದು ಮಾಡ್ತೀನಿ. ಪಾರಿಜಾತ ಹೂವು ಯಾರು ಪೂಜೆ ಮಾಡ್ತಾರೆ, ಕೃಷ್ಣನ ಸನ್ನಿಧಿ, ಕೃಷ್ಣನ ಹಾಗೆ ಅಂದರೆ ರುಕ್ಮಿಣಿ ಸತ್ಯಭಾಮೆಯರಲ್ಲಿ ರುಕ್ಮಿಣಿ ಸತಿ ಸಾಧ್ವಿಮಣಿ, ಆಕೆ ಕೃಷ್ಣನ ಸಾನ್ನಿಧ್ಯವನ್ನು ಬೆಳೆಸ್ತಾಳೆ, ಕೃಷ್ಣನ ಮನಸ್ಸನ್ನು ಅರ್ಥಕೊಂಡು ಬಾಳ್ತಾ ಇರ್ತಾಳೆ. ಆದರೆ ಸತ್ಯಭಾಮೆಗೆ ಪ್ರೀತಿ ತುಂಬ ಮುಖ್ಯ. ಯಾವಾಗಲೂ ಕೃಷ್ಣ ನನ್ನ ಜೊತೆ ಪ್ರೀತಿ ಮಾಡಬೇಕಂದೇಳಿ, ಹಾಗಾಗಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಹೂವು, ಸುಗಂಧಭರಿತವಾದಂತಹ ಹೂವು. ಮತ್ತು ಇಲ್ಲಿ ನಾವು ನೋಡೋದೇನಪ್ಪ ಅಂತ ಅಂದರೆ, ಇದು ಒಂದು ಟ್ರೆಡಿಷ್ನಲ್ ಮನೆ ಇದ್ದಾಗಿದೆ. ತಾತ ಅಜ್ಜಿ ಇದ್ದಾರೆ, ಅಪ್ಪ ಅಮ್ಮ ಅಥವಾ ಮಗ ಸೊಸೆ ಇರ್ಬೋದು, ಮೊಮ್ಮಗಳು ಮೊಮ್ಮಗ ಇದ್ದಾರೆ. ಇದು ಒಂದು ಸುಂದರವಾದಂತಹ ಒಂದು ಕೂಡು ಕುಟುಂಬ ಆಗಿದೆ. ಹಿರಿಯರಾದವರು ಚಿಕ್ಕವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಲಕ್ಷಣಗಳನ್ನ, ಒಳ್ಳೆ ಹವ್ಯಾಸಗಳನ್ನ ಕಲಿಸೋದಿರಬಹುದು. ಎಸ್, ಒಂದು ಅಜ್ಜಿ ಹೂ ಕೊಯ್ದು ಇದು ಮಾಡೋದು ಒಂದು ಒಳ್ಳೆ ಸಂಸ್ಕಾರವನ್ನು ಕೊಡುವ ರೀತಿ ತಲೆಮಾರುಗಳು ಉರುಳಿದ್ರು ಕೂಡ ಸಂಸ್ಕಾರ ಮತ್ತೆ ಆ ಸಂತೋಷ ಕೂಡ ಕಾಣಬಹುದು ಈ ಚಿತ್ರದಲ್ಲಿ. ತುಂಬಾ ಕೂಡು ಕುಟುಂಬ ಸಂತೋಷವಾಗಿರುವುದನ್ನು ಕೂಡ ಕಾಣಬಹುದು. ಇಲ್ಲಿ ನಾವು ವೃಕ್ಷ ನೋಡಿದ್ರೆ ಇನ್ನೂ ಅದರಲ್ಲಿ ಸಾವಿರಾರು ಹೂವುಗಳಿದೆ. ಅದು ಉದುರೋದು, ಅದು ಒಳ್ಳೆ ಬೆಳಗ್ಗೆ ಹೊತ್ತು ನೋಡಿದಾಗ ಪಾರಿಜಾತದ ಮಳೆ ಬಂದಂಗೆ. ಮಳೆನೂ ಸುರಿತಾ ಇದೆ, ಒಬ್ರು ಕಾಫಿ ಕುಡಿತಾ ಇದ್ದಾರೆ. ಹೌದು, ಸೂಪರ್, ವೆರಿ ವೆಲ್ ಟ್ರೈಡ್, ವೆಲ್ ಟ್ರೈಡ್, ವೆಲ್ ಟ್ರೈಡ್, ವೆಲ್ ಟ್ರೈಡ್. And the next image on Shakti wall, please. ಮೈಸೂರು ದಸರಾ ಎಷ್ಟೊಂದು ಸುಂದರ. ಸ್ಟಾರ್ಟ್ ಮಾಡಿ ಮತ್ತೆ. ಯಾರು? ಹೌದು, ನಮ್ಮ ಕರ್ನಾಟಕದ ಪರಂಪರೆ, ಹೆಮ್ಮೆಯಿಂದ ಹೇಳ್ಬೋದು. ಮೈಸೂರು ದಸರಾ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು. ಅರಮನೆಯನ್ನು ಸುಂದರವಾಗಿ ಮಾಡಕ್ಕಾಗಿದೆ. ಇದು ನಮ್ಮ ನಾಡ ಹಬ್ಬ ಕೂಡ. ಅಲ್ಲಿ ಆನೆಗಳ ಒಂದು ನಿಮಿಷ ಮೇಡಮ್, ಮೈಸೂರು ಅರಮನೆಗಳ ನಗರ ಅಂತಾನೆ ಹೇಳ್ತಿದ್ದೆ. ಇದು ಬ್ಯಾಕ್ಗ್ರೌಂಡ್ನಲ್ಲಿ ನೀವು ಮೈಸೂರಿನ ಅರಮನೆಯನ್ನು ನೋಡಬಹುದು. ಇದು ಬಹುಶಃ ನಂತರ, ಅಂದರೆ ಇದು ಹಳೆಯ ಅರಮನೆ ಅಲ್ಲ, ಇದು ಹೊಸದಾಗಿ, ಅಂದರೆ ಹಳೆಯ ಅರಮನೆ ಸುಟ್ಟು ಹೋದ ನಂತರ ಮತ್ತೆ ಇದು ಮೊಘಲ್ ಶೈಲಿ ಮತ್ತು ನಮ್ಮ ಇದ್ರ ಇಂಗ್ಲೆಂಡ್ ಶೈಲಿಯಲ್ಲಿ ಕಟ್ಟಿರುವಂತಹ ಒಂದು ಅರಮನೆ. ಮತ್ತು ಇಲ್ಲಿ ಮೈಸೂರು ದಸರಾ ನೋಡೋದಕ್ಕೆ ತುಂಬ ಇದು ವಿಶ್ವವಿಖ್ಯಾತವಾದಂತಹ ನಾಡ ಹಬ್ಬ. ಇಲ್ಲಿ ಒಂದು 9 ಅಥವಾ 10-12 ಆನೆಗಳನ್ನು ಒಂದು ತಿಂಗಳ ಮೊದಲೇ ಕರೆಸಲಾಗುತ್ತೆ. ಇದು ಜೊತೆಗೆ ನಮ್ಮ ಮೈಸೂರು ಅರಮನೆಗೆ ಸುಂದರ ಬಣ್ಣವಾದ ಬಲ್ಬುಗಳನ್ನು ಅಳವಡಿಸೋದು ಇದು ಬಹಳ ಜಗತ್ ಪ್ರಸಿದ್ಧ ದೀಪಾಲಂಕಾರ ಇದೆ. ಇದಕ್ಕೆ ವಿದೇಶಿಗರು ಇದಕ್ಕೋಸ್ಕರನೇ ಕೆಲವರು ದಸರಾ ನೋಡಬೇಕು ಅಂತಲೇ ಬಂದು ಸಾವಿರಾರು ಜನರು ಅದನ್ನು ಕಣ್ತುಂಬಿಕೊಳ್ತಾರೆ. ಮತ್ತು ಮಂಗಳವಾದ್ಯದಿಂದ ಬರಮಾಡ್ಕೋತಾ ಇದ್ದಾರೆ ಅಂಬಾರಿ ಮೇಲೆ. ದೇವರು ಮುಂಚೆ ಮಹಾರಾಜರು ಇರೋರು, ಇವಾಗ ಚಿನ್ನದ ಅಂಬಾರಿಯಲ್ಲಿ ಏನು ನಾವು ಆನೆ ಮೇಲೆ ಚಿನ್ನದ ಅಂಬಾರಿ ನೋಡ್ತೀವಿ. ಹಿಂದೆ ನಾವೆಲ್ಲ ಚಿಕ್ಕವರಾಗಿದ್ದಾಗ, ಅಂದರೆ ನಮ್ಮ ತಂದೆ ತಾಯಂದ್ರು ಕರ್ಕೊಂಡು ಹೋದಾಗ ನಾವು ಸಾಕ್ಷಾತ್ ಮಹಾರಾಜರು ಅಂಬಾರಿಯಲ್ಲಿ ಕುಳಿತು ಅಂಬಾರಿ ಮೆರವಣಿಗೆಯಲ್ಲಿ ಬಂದಿದ್ದು ನೋಡಿದ್ದೀವಿ. ಈಗ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ನಾಡದೇವಿ ಚಾಮುಂಡೇಶ್ವರಿಯನ್ನು ಅದರಲ್ಲಿ ಕೂಡಿಸ್ಕೊಂಡು ಇದನ್ನು ನೋಡಿದಾಗ ಒಂದು ಕತೆ ನೆನಪಾಗುತ್ತೆ. ಇತ್ತೀಚೆಗೆ ಆನೆ ಹೊರಬೇಕಾದ್ರೆ ಅದರ ಹಿಂದೆ ಆನೆಯನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು.
ಇಷ್ಟೇ ಫೇಮಸ್ ಅದು. ಆನೆಗಳು ಪ್ರಾಕ್ಟೀಸ್ ಮಾಡೋದನ್ನು ನೋಡಕ್ಕೂ ಜನ ಸೇರ್ತಾ ಇದ್ರು, ಭೀಮಾ ಅಂತ. ಅದು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ವೆರಿ ವೆಲ್ ಟ್ರೈಡ್. ಒಂದು ವಿಚಾರ ಗಮನಿಸ್ಬೇಕು, ಹಬ್ಬ ನಾವು ಊರಲ್ಲಿ ಏನೇ ಸಣ್ಣ ಪುಟ್ಟ ಹಬ್ಬ ಮಾಡಿದ್ರು ಕೂಡ ನಮ್ಮಲ್ಲಿ ಮೇಲು ಕೀಳಿರುತ್ತೆ. ಆದ್ರೆ ಮೈಸೂರು ದಸರಾ ಎಲ್ಲ ವರ್ಗ ನೋಡಿ, ಅಲ್ಲಿ ನೀವು ಒಂದ್ ಮೈನ್ ಅಂದ್ರೆ ಒಬ್ಬ ಸಣ್ಣ ಹುಡುಗ, ಸಾಮಾನ್ಯ ಹುಡುಗ, ಬಟ್ಟೆ ಕೊಳೆ ಆದವನು ಕೂಡ ಮೈಸೂರು ದಸರಾನ ಬೆರಗಣ್ಣಿಂದ ನೋಡ್ತಿದ್ದಾನೆ. ಈ ಚಿತ್ರದಲ್ಲಿ ಮೈಸೂರು ದಸರಾ ಎಷ್ಟು ವಿಶೇಷತೆ ಇದೆಯೋ ಇಲ್ಲಿ ಮೇಲು ಕೀಳಿಲ್ಲ, ಸಮಾನತೆ ಅನ್ನೋದನ್ನ ತೋರಿಸ್ತಾ ಇದೆ ನೋಡಿ. ಎಲ್ಲಾ ವರ್ಗದ ಜನರು ಕೂಡ ನೋಡಬಹುದಾದಂತಹ ಹಬ್ಬ ದಸರಾ ಅನ್ನೋದು. ಅಂಡ್ ಮೈಸೂರು ದಸರಾದಲ್ಲಿ 780 kg ಚಿನ್ನದ ಅಂಬಾರಿ, ಅದು ಬಹಳ ಮುಖ್ಯ. ವೆರಿ ವೆಲ್ ಟ್ರೈ. ನೀವು ಈ ಪಾಯಿಂಟ್ ಹೇಳ್ತೀರಿ ಅನ್ಕೊಂಡೆ, ಆ ಹುಡುಗ ನೋಡ್ತಿರೋದೇ ಇದ್ರಲ್ಲಿ ಹೈಲೈಟ್. ನೀವು ಆ ಹುಡುಗನ್ ನೋಡ್ಲೇ ಇಲ್ಲ ನೀವು. ಆಮೇಲೆ ಅದು ಅಂಬಾರಿ ಹೊರೋದು ಗಂಡಾನೆ ಆಯ್ತು ಅಂದ್ರೂ ಅದಕ್ಕೆ ಮೆಂಟರು 2 ಹೆಣ್ಣು ಆನೆಗಳ ಅಕ್ಕಪಕ್ಕ ಇರೋದು ಅದು ವಿಶೇಷತೆ. ಸೂಪರ್ ಸೂಪರ್. ಥ್ಯಾಂಕ್ ಯು. ಅಂಡ್ ದ ನೆಕ್ಸ್ಟ್ ಲಾಸ್ಟ್ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್. ಮೇಡಮ್ ಸ್ಟಾರ್ಟ್ ಮಾಡಿ. ಸಮ್ಮರ್ ಹಾಲಿಡೇ, ಮಕ್ಕಳೆಲ್ಲ ಸಂತೋಷದಲ್ಲಿ ಆಡ್ತಾರೆ. ಯೂಶ್ವಲಿ ಆಡುವಾಗ ಏನಾಗುತ್ತೆ ಅಂದರೆ ಚೆಂಡು ಯಾವ್ದಾರು ಮನೆಗೆ ಹೋಗಿ ಏನಾದ್ರು ಹೊಡೆದ್ರೆ ಗಲಾಟೆನೇ ಆಗೋದು. ಆದರೆ ಈ ಚಿತ್ರದಲ್ಲಿ ಕಾಣೋದಾಗೆ ಅವರು ಅಲ್ಲಿ ಅದನ್ನು ವಿರೋಧಿಸ್ತಾ ಇಲ್ಲ, ತುಂಬ ಸಂತೋಷದಿಂದ ಸಡಗರದಿಂದ ಆಡ್ತಾ ಇದ್ದಾರೆ. ಇಲ್ಲಿ ಸಣ್ಣ ಮಕ್ಕಳು ಎಲ್ಲನೂ ರಜೆಯಲ್ಲಿ ಅಥವಾ ರಜಾ ದಿನದಲ್ಲಿ ಆಟ ಆಡ್ತಾ ಇದ್ದಾರೆ. ಬಾಲು ನ್ಯಾಚುರಲ್ ಆಗಿ ಒಬ್ಬರ ಮನೆ ಕಿಟಕಿಗೋ ಬಾಗಿಲ್ಗೋ ಬಾಲ್ಕನಿಗೋ ಹೋಗುತ್ತೆ. ಆದರೆ ಅಲ್ಲಿ ಬಂದಂಥ ಹಿರಿಯರು ತಮ್ಮ ಬಾಲ್ಯದ ತಾತನ್ ಮಗ ಫಾರಿನ್ ಅಲ್ಲಿ ಇದ್ದಾರೆ, ಮೊಮ್ಮಗನ್ ನೋಡಕ್ಕಾಗಲ್ಲ, ಇವನಲ್ಲೇ ಮೊಮ್ಮಗನ್ ನೆನೆಸ್ಕೊಂಡು ಅವರು ಆ ಮಕ್ಕಳಿಗೆ ಗದರ್ದೆ ಬೈದೇನೆ ಅವರ ಆಟವನ್ನ ತಾವು ಕೂಡ ಸಂಭ್ರಮಿಸುತ್ತೆ. ಇಲ್ಲಿ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಇನ್ವಾಲ್ವ್ ಆಗೋದನ್ನ ಕಾಣ್ಬೋದು. ಅದೇ ತರ ಕಪ್ಪು ಇಟ್ಟಿದ್ದಾರೆ, ಮೋಸ್ಟ್ಲಿ ಕಾಂಪಿಟಿಷನ್ ಎಲ್ಲರೂ ಸೇರಿ ಇಟ್ಟಿರ್ತಾರೆ. ತುಂಬಾ ಸಡಗರಿಂದ ಅದಕ್ಕೆ ಅವರನ್ನು ಹುರಿದುಂಬಿಸ್ಲಿಕ್ಕೆ ವಾದ್ಯಗಳನ್ನು ತಂದಿದ್ದಾರೆ. ಇಲ್ಲಿ ನಾವು ಇನ್ನೂ ಒಂದು ಕಾಣಬಹುದು, ಇದು ಒಂದು ಬಹಳ ಕಿಷ್ಕಿಂದೆ ಆಗಿರೋ ಒಂದು ವಟಾರ ತರ ಕಾಣಿಸುತ್ತೋ ಅಂದ್ರೂ ಎಷ್ಟು ಒಗ್ಗಟ್ಟಿದೆ ಅನ್ನೋದಕ್ಕೆ ಇವರು ಶೆಹನಾಯ್ ಬಾರಿಸ್ತಾ ಈ ಕಡೆ ಬರ್ತಾ ಇದ್ದಾರೆ. ಇಲ್ಲಿ ಒಂದು ದೇವರ ಉತ್ಸವ ಆಗ್ತಾ ಇದೆ, ಆ ಕಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ, ದೊಡ್ಡವರು ಅದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಿದ್ದಾರೆ. ಸೊ ಎಲ್ಲರೂ ಸಣ್ಣ ಸ್ಥಳ ಆಯ್ತು ಅಂದ್ರೂ ಮನಸ್ಸು ಹಿರಿದು ಅನ್ನೋದು ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲಿ ಇನ್ನೊಂದು ಗಮನಿಸಬೇಕು ಅಂತ ಅಂದರೆ, ಆ ಕಿರಿಯರಿಗೆ ಪ್ರೋತ್ಸಾಹ ನೀಡೋ ಹಾಗೆ ಹುರಿದುಂಬಿಸುವ ಹಾಗೆ ಆ ಹಿರಿಯವರಿಗೆ ಬಂದಿರ್ತಕ್ಕಂಥ ಕಪ್ಪನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಅದು ಮಕ್ಕಳಿಗೆ ತಾತ ಕ್ರಿಕೆಟ್ ಆಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ರು, ಅವ್ರು ಸೆಲೆಕ್ಟ್ ಆಗಿಲ್ಲ, ಅದಕ್ಕೆ ಮಕ್ಕಳನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದು ಬ್ಯಾಟ್ ತರನು ಕಾಣ್ತಾ ಇಲ್ಲ, ಬ್ಯಾಟಿನ ಬದಲಿಗೆ ಒಂದು ಮರದ ಕೋಲೆ ಇದ್ದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಬ್ಯಾಟದ ಮಧ್ಯದ್ದು. Yes, very well tried. Well tried. Yes, super. Thank you all the teams. ಧನ್ಯವಾದಗಳು. So ಸ್ಟೋರಿ ಟೆಲ್ಲಿಂಗ್ ನ ಎಂಜಾಯ್ ಮಾಡಿದ್ರಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಶಕ್ತಿ ಯುಕ್ತಿ ನಾವೀಗ ಸ್ಟಾರ್ಟ್ ಮಾಡ್ತಿದೀವಿ ರೌಂಡ್ 2 6 ಥಿಂಕಿಂಗ್ ಹ್ಯಾಟ್ಸ್. ನಮ್ಮ ಜೊತೆಗೆ ಫ್ಯಾಕ್ಟ್ಸ್, ನೆಗೆಟಿವಿಟಿ, ಪ್ರಾಸೆಸ್, ಕ್ರಿಯೇಟಿವಿಟಿ, ಎಮೋಷನಲ್ ಹಾಗೇನೆ ಬೆನಿಫಿಟ್ಸ್ ಹ್ಯಾಟ್ ಇದೆ. ಸೊ ನಮ್ಮ ಶಕ್ತಿ ಯುಕ್ತಿಯ ಪವರ್ಫುಲ್ ಲೇಡೀಸ್ ಬಂದು ಯಾವ್ಯಾವ ಹ್ಯಾಟ್ನ ಪಿಕ್ ಮಾಡ್ತಾರೆ ಅಂತ ನೋಡೋಣ. ಲೇಡೀಸ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಸೂಪರ್. ಹ್ಯಾಟ್ ಎತ್ಕೊಳ್ಬೇಕಂತ ಎತ್ಕೊಂತಿದ್ದಾರೆ ಹೊರತು ಯಾವ್ದು ತಗೋಬೇಕು ಅನ್ನೋದಿಲ್ಲಲ್ಲ. ಸೊ ನೀವು ಇಮೇಜ್ ಬಂದಾಗ ಇಮೇಜ್ದು ಬೆನಿಫಿಟ್ಸೇ ಹೇಳ್ಬೇಕು. ನೀವು ಸೀರೆಯಲ್ಲಿ ನಾನು ಸೀರೆ ಉಟ್ಕೊಂತೀನಿ, ನನ್ನ ಮಗುಗೆ ಆಮೇಲೆ ಲಂಗ ದಾವಣಿ ಹೊಲ್ಸ್ಕೊಡ್ತೀನಿ ಅಂತಾನೆ ಹೇಳ್ಬೇಕು. ಓಕೆನಾ? ಸೊ ನೀವು ಪ್ರಾಸೆಸ್ ಹೇಳ್ಬೇಕು. ನಮ್ಮ ಸೀರೆ ತಗೊಂಡೋಗಿ ಟೈಲರು ಹಿಂಗ್ ಹೊಲಿತಾನೆ ಅಂತ ನೀವು ಪ್ರಾಸೆಸ್ ಹೇಳ್ಬೇಕು. ನೀವು ಬಂದು ಪಿಂಕ್ ಕ್ರಿಯೇಟಿವಿಟಿ ಹೇಳ್ಬೇಕು. ಸೀರೆಯಲ್ಲಿ ಯಾವೆಲ್ಲ ಡಿಸೈನ್ ಮಾಡಬಹುದು, ಫ್ಯಾಷನ್ ಡಿಸೈನಿಂಗ್ ಮಾಡಬಹುದು ಅಂತ ಹೇಳ್ಬೇಕು. ಓಕೆನಾ? ನೀವ್ ಹೇಳ್ಬೇಕು, ಹಳೆ ಸೀರೆ ಆದ್ರೆ ಡಿಸೈನ್ ಮಾಡ್ಬೇಕಾದ್ರೆ ಹರಿದು ಹೋಗುತ್ತೆ ಅಂತಾನು ಹೇಳ್ಬೋದು, ಇಲ್ಲ ಅಂದ್ರೆ ಚೆನ್ನಾಗಿದೆ ಸೀರೆ, ತುಂಬಾ ಡ್ಯೂರೇಬಲ್ ಅಂತಾನು ಹೇಳ್ಬಹುದು. ಓಕೆನಾ? ಸೊ ನೀವು ಬಂದು ಒಂದು ಇಮೋಷನಲ್ ಕನೆಕ್ಷನ್ ಬಗ್ಗೆ ಮಾತಾಡ್ಬೇಕು. ಈ ಸೀರೆ ನಮ್ಮ ಅಜ್ಜಿ ಹುಟ್ಟಿದ್ರು, ಆಮೇಲೆ ನಾನು ಹುಟ್ಟೆ, ನನ್ನ ಮಗಳಿಗೆ ಕೊಟ್ಟೆ, ಈಗ ನನ್ನ ಮೊಮ್ಮಗಳಿಗೆ ಲಂಗ ಹೊಲಿಸ್ತಿದ್ದೀನಿ ಅಂತ ಹೇಳ್ಬೇಕು. ನೀವ್ ಹೇಳ್ಬೇಕು, ನನ್ಗೂ ನಮ್ಮ ಅತ್ತೆಗೂ ಆಗ್ತಾನೆ ಇರ್ಲಿಲ್ಲ, ಹೆಂಗೋ ಆ ಸೀರೆ ಬಂತು, ಇವಾಗ ನಾನು ಎಲ್ರಿಗೂ ಆ ಸೀರೆ ನನ್ಗೆ ಇಷ್ಟ ಇಲ್ಲದ್ರೆ ನನ್ನ ಮೊಮ್ಮಗಳಿಗೆ ಲಂಗ ಹೊಲಿಸ್ಬಿಟ್ಟು ಹಾಳು ಮಾಡ್ತಿದ್ದೀನಿ ಅಂತ ನೆಗೆಟಿವ್ ಹೇಳ್ಬೇಕು. ರೆಡಿನಾ? ರೆಡಿ. ಓಕೆ, ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಲ್ಲ. ಒಂದು ಪೋಸ್ ಕೊಡಿ ನೋಡೋಣ ಹಿಂಗೆ. ಸೂಪರ್.
ಓಕೆ, ಸ್ಟಾರ್ಟ್ ಮಾಡೋಣ ಈ ರೌಂಡ್ನ. ಓಕೆ, ಶಕ್ತಿ ಯುಕ್ತಿಯ ಇವತ್ತಿನ ಎಪಿಸೋಡ್ನ ರೌಂಡ್ 2 6 ಥಿಂಕಿಂಗ್ ಹ್ಯಾಟ್ಸ್. ನಮ್ಮ ಬ್ಯೂಟಿಫುಲ್ ಲೇಡೀಸ್ ಎಲ್ಲ ಹ್ಯಾಟ್ಸ್ನ ತಗೊಂಡಿದ್ದಾರೆ. ಕ್ಯಾನ್ ವಿ ಹ್ಯಾವ್ ದ ಇಮೇಜ್ ಆನ್ ಶಕ್ತಿ ವಾಲ್ ಪ್ಲೀಸ್? ಓಕೆ, ಕ್ರಿಯೇಟಿವಿಟಿಯಿಂದ ಸ್ಟಾರ್ಟ್ ಮಾಡೋಣ. ಕ್ರಿಯೇಟಿವಿಟಿ ಒಂದೇ ಪ್ಲೇಸಲ್ಲಿ ಟೆಂಪಲು ಇದೆ, ಅಲ್ಲೇ ಅಗ್ರಿಕಲ್ಚರ್ ಮಾಡ್ತಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇದೆ, ಮೆಟ್ರೋ ಓಡ್ತಾ ಇದೆ. ಅಂದರೆ ಒಂದೇ ಪ್ಲೇಸಲ್ಲೆಲ್ಲ ವೆರೈಟಿ ಆಫ್ ಥಿಂಗ್ಸ್ ಒಂದೇ ಪ್ಲೇಸಲ್ಲಿ ಮಾಡ್ತೀವಿ. ಚಿಕ್ಕ ಪ್ಲೇಸಲ್ಲಿ ತಂತ್ರಜ್ಞಾನ ಅಳವಡಿಸಿ ಮಾಡ್ತಾ ಇದ್ದಾರೆ. ಓಕೆ ಮೇಡಮ್, ನೀವು ಫ್ಯಾಕ್ಟ್ಸ್ ಹೇಳಿ. ಈ ಫ್ಯಾಕ್ಟ್ ಏನು ಅಂದರೆ, ಒಂದು ಹಳೆ ಶಿಲ್ಪಕಲೆ ಇದೆ, ಆದರೆ ಅಲ್ಲಿ ನೋಡಿದ್ರೆ ಹೊಸ ಬಿಲ್ಡಿಂಗು ಪ್ಲಸ್ ಮೆಟ್ರೋ ಎಲ್ಲ ಓಡ್ತಾ ಇದೆ. ಇದೇಕೆ ಸಾಧ್ಯನಾ ಅಂತ. ಅಗ್ರಿಕಲ್ಚರ್ ನೋಡಿದ್ರೆ ಇನ್ನೂ ಹಳೇ ಕಾಲದಲ್ಲೇ ಇದ್ದೀವಿ ನಾವು, ಕೈಯಿಂದಾನೇ ಎಲ್ಲ ಉಡ್ತು ಬಿತ್ತು ಮಾಡ್ತಾ ಇದ್ದಾರೆ. ಸೊ ಓಕೆ ಮೇಡಮ್, ನೀವು ಹೇಳಿ, ಪ್ರಾಸೆಸ್ ಬಗ್ಗೆ ಹೇಳಿ. ಎಷ್ಟೇ ನಾವು ಮುಂದುವರಿತು ಅಂತಂದ್ರೂ ಆ ಕಡೆಗೆ ಸೂರ್ಯ ಉದಯಿಸ್ತಾ ಇರ್ತಾನೆ, ಇಲ್ಲಿ ಮೆಟ್ರೋನು ಬರ್ತಾ ಇರುತ್ತೆ, ಇಲ್ಲಿ ಹಳೆ ಮಾನ್ಯುಮೆಂಟು ನಮಗೆ ಕಲ್ಲಿನ ರಥ ಇದೆ. ಆದರೆ ಎಷ್ಟೇ ಇದಾಯಿತು ಅಂದ್ರೂ ನಾವು ಅನ್ನ ತಿನ್ನಲೇಬೇಕು, ಉತ್ತು ಬಿತ್ತು ಬೆಳಿಲೇಬೇಕು ಅನ್ನೋ ಪ್ರೋಸೆಸ್ನ ನಾನು. ಬೆನಿಫಿಟ್ಸ್ ಹೇಳಿ ಮೇಡಮ್. ಆ ಬೆನಿಫಿಟ್ ಏನು ಅಂತಂದರೆ, ಇವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತೋ, ಮಗನ ಸೊಸೆನ ನೋಡಬೇಕು ಅಂತನೋ, ಸುಸ್ತಾಗಿರುತ್ತೇನೋ. ಸೊ ಅಲ್ಲಿ ಬೆನಿಫಿಟ್ಟು ಇದಿದೆಯಲ್ಲ, ಮೆಟ್ರೋ ಇದೆಯಲ್ಲ ಸರ್, ಆರಾಮಾಗಿ ಕುಯ್ಯೋದು, ಮೆಟ್ರೋ ಹತ್ತೋದು, ಆರಾಮಾಗೆ ಹೋಗಿ ಅವ್ರ ಹತ್ರ ಕಾಲ ಕಳ್ಕೊಂಡು ಬಂದು, ಅದು ಒಂದು ಬೆನಿಫಿಟ್ ಅಲ್ವಾ, ಅವ್ರಿಗೆ ಖುಷಿ ಬರುತ್ತಲ್ಲ. ಓಕೆ ಮೇಡಮ್, ನೀವು ಎಮೋಷನಲ್ ಕನೆಕ್ಷನ್ ಬಗ್ಗೆ ಹೇಳಿ. ಹೌದು, ಬಡತನ ಶ್ರೀಮಂತಿಕೆ ಎರಡೂ ಒಟ್ಟೊಟ್ಟಿಗೆ ಇದೆ, ಅದನ್ನು ನಾವು ಇಲ್ಲಿ ನೋಡಬಹುದು. ಮತ್ತು ನನಗೆ ಏನಪ್ಪ ಬೇಸರ ಆಗುತ್ತೆ ಅಂತ ಅಂದರೆ, ನಾವು ಇಷ್ಟೆಲ್ಲ ಮುಂದುವರೆದರೂ ಕೂಡ ನಾವು ತಾಂತ್ರಿಕತೆಯಲ್ಲಿರ್ಬೋದು, ಆರ್ಥಿಕತೆಯಲ್ಲಿರ್ಬೋದು, ನಮ್ಮ ಶಿಲ್ಪಕಲೆಗಳನ್ನು ಸರಿಯಾಗಿ ಸಂರಕ್ಷಿಸದೇ ಇರುವಂಥದ್ದು ಅನೇಕ ಸ್ಥಾನಗಳಿದೆ ಇವತ್ತಿಗೂ ಕೂಡ. ಮತ್ತು ನಮ್ಮ ಅಗ್ರಿಕಲ್ಚರ್ಗೆ ಬಂದಾಗ ಏನಾಗಿದೆ ಅಂತ ಅಂದರೆ, ಇವತ್ತಿಗೆ ಕೃಷಿ ಜೀವನದಲ್ಲಿ ಇರುವಂಥ ಮಕ್ಕಳಿಗೆ ಎಲ್ಲರೂ ಕೂಡ ನಗರಗಳಿಗೆ ಬಂದಿದ್ದಾರೆ. ಅಲ್ಲಿ ಬರೀ ವಯಸ್ಸಾದವರು ಉಳ್ಕೊಂಡು ಅಲ್ಲಿ ತಾಂತ್ರಿಕತೆಯಲ್ಲಿ ಎಷ್ಟೋ ಕೃಷಿ ಭೂಮಿನ ಸರಿಯಾಗಿ ಬೆಳೀತಾ ಇಲ್ಲ ಅದನ್ನ. ಸೊ ಮ್ಯಾಮ್, ನೆಗೆಟಿವ್. ಈ ತಾಂತ್ರಿಕತೆ ಬೆಳೆದಿರೋದ್ರಿಂದ ಇದು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ರೈಟ್. ಮತ್ತು ಗಾಳಿ ಬೆಳಕು, ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಗಾಳಿ ಬೆಳಕು ಜಾಸ್ತಿ ಇಲ್ಲ. ಈ ರೈತರಿಗೂ ಕೂಡ ಒಂದು ಒಳ್ಳೆ ವ್ಯವಸ್ಥೆನೂ ಮಾಡಿಲ್ಲ. ಹಾಗಾಗಿ ಇತ್ಲಾಗೆ ನಮ್ಮ ಪರಂಪರೆನೂ ಮೇಂಟೈನ್ ಮಾಡಿಲ್ಲ, ಅತ್ಲಾಗೆ ಆಧುನಿಕತೆಗೂ ಎಲ್ಲ ಕಲಿಸ್ಬಿಟ್ಟಿದ್ದಾರೆ, ಆಸ್ಪದ ಇಲ್ಲ. ಹಾಗಾಗಿ ಇದೆರಡರ ಮಧ್ಯೆ ನಾವು ಜೀವಿಸ್ತಾ ಇರೋದು ನಮ್ಮ ವಿಪರ್ಯಾಸ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ಇಮೇಜ್ ನೋಡೋಣ. Can we have the second image on Shakti wall, please? ನಮ್ಮ ಕ್ರಿಯೇಟಿವಿಟಿ ಮೇಡಮ್, ನೀವು ಹೇಳಿ, ಒಂದು ಎಮೋಷನಲ್ ಕನೆಕ್ಷನ್ ಹೇಳಿ. ನಿಜಕ್ಕೂ ಇದು ಎಂಥ ಒಂದು ಒಳ್ಳೆ ಸೀನರಿ ಇದೆ ಅಂತ ಅಂದರೆ, ಕೇವಲ ಮನೆಯ ಬೇರೆ ಬೇರೆ ವಯೋಮಾನದವರು ಒಟ್ಟಾಗಿ ಕೂತ್ಕೊಂಡು ಆ ಮಳೆಯನ್ನು ಅನುಭವಿಸೋದಲ್ಲದೆ ಪ್ರಾಕೃತಿಕ ಸೌಂದರ್ಯವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಆದರೆ ಯಾಕಪ್ಪ ಬೇಜಾರಾಗುತ್ತೆ ಅಂತ ಅಂದರೆ, ಇವತ್ತು ಎಷ್ಟೋ ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಮರಗಳನ್ನು ಕಡಿದು ಹಸಿರನ್ನು ನಾಶ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಒಂದು ಸ್ವಚ್ಛ ಗಾಳಿ ಇಲ್ಲದೆ ಇರೋ ರೀತಿ ಆಗಿದೆ. ಮತ್ತು ಇಂಥ ಒಂದು ಕುಟುಂಬಗಳನ್ನ ನೋಡೋದು ಬಹಳ ಅಪರೂಪ. ಬೆನಿಫಿಟ್ಸ್ ಹೇಳಿ ಮ್ಯಾಮ್. ಇದರಲ್ಲಿ ಬೆನಿಫಿಟ್ಸು ನನಗೆ ಅಷ್ಟೊಂದು ಬೆನಿಫಿಟ್ ನಂಗೆ ಅಷ್ಟೊಂದು ಇದಾಗ್ತಾ ಇಲ್ಲ. ಇಲ್ಲಿ ಏನು ಅಂತಂದರೆ, ಕೌಟುಂಬಿಕ ಮೌಲ್ಯ ಗೊತ್ತಾಗ್ತಿದೆ. ಯುಗ ಎಷ್ಟೇ ಮುಂದುವರೆದ್ರು ಕೂಡ ಹೆಂಚಿನ ಮನೇಲಿ ಇದ್ದಾರೆ ಅಲ್ವಾ, ಆರೋಗ್ಯ ವೃದ್ಧಿ ಆಗುತ್ತೆ. ನೀವು ಹೇಳ್ತೀರಿ ನಿಮ್ ಮನೇಲಿ ಗಾರ್ಡನ್ ಮಾಡಿದಿರಿ, ಒಳ್ಳೆ ಗಾಳಿ ಸಿಗುತ್ತೆ ಅಂತ. ಅಲ್ಲ, ಒಳ್ಳೆ ಗಾಳಿ ಸಿಗ್ತಾ ಇಲ್ವಾ? ಹೇಳಿ ಹೇಳಿ. ಒಳ್ಳೆ ಗಾಳಿ ಸಿಗ್ತಾ ಇದೆ, ಪರಿಸರ ತುಂಬ ಚೆನ್ನಾಗಿದೆ, ಮಳೆ ಬರ್ತಾ ಇದೆ, ಆರಾಮಾಗಿ ಎಲ್ಲ ಕೂತ್ಕೊಂಡು ಒಟ್ಟು ಕುಟುಂಬ ಕೂತ್ಕೊಂಡು ಸಂತೋಷವಾಗಿ ಮಳೆ ಬರ್ತಾ ಇರೋ ಆ ವಾತಾವರಣನ ಅನುಭವಿಸ್ತಾ ಇದ್ದಾರೆ ಸಂತೋಷವಾಗಿ. ಏನು ಪ್ರೋಸೆಸ್ ಮಾಡ್ತಿದೆ ಇಮೇಜ್? ಪ್ರೋಸೆಸ್ ಅಂತಂದರೆ ನೋಡಿ, ಅಲ್ಲಿ ಬೆಟ್ಟ ಆಗಸನ ಮುಟ್ಟಿದೆ ಗಗನದ ಅಂಚು ಅಂತ ಹೇಳ್ಕೊಂಡ್ರು, ಇಲ್ಲಿ ಆ ನಿಸರ್ಗ ಸೌಂದರ್ಯದ ಜೊತೆಗೆ ಈ ಕುಟುಂಬ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಅದು ಎಷ್ಟೇ ಅವರು ಹಳೆ ಬೇರಾಯಿತು ಅಂದ್ರೂ ಈ ಹೊಸ ಚಿಗುರು ಅನ್ನೋದಕ್ಕೆ ಇಲ್ಲಿ ಲ್ಯಾಪ್ಟಾಪ್ ಇದೆ, ಪತ್ರಿಕೆ ಇದೆ, ಫಿಲ್ಟರ್ ಕಾಫಿ ಇದೆ, ತುಳಸಿ ಇದೆ. ಸೊ ನಾವು ಎಷ್ಟೇ ನಾವು ಮುಂದುವರಿತು ಅಂತಂದ್ರೂ
ಎಲ್ಲ ಥರದ ಪ್ರೋಸೆಸ್ಸು ನಾವು ಕಡೆ ತನಕ ಇರಬೇಕು. ಮೇಡಮ್ ಹೇಳಿ. ಲ್ಯಾಪ್ಟಾಪ್ ಮಳೆ ಬರ್ತಾ ಇದೆ, ಅದು ವಾಟರ್ ಪ್ರೂಫ್ ಆಗಿರ್ಬೋದು. ಅದು ಇಟ್ಟಿದ್ದಾರೆ. ಪೇಪರು ನೆಂದೋಗಲ್ಲ. ಕ್ರಿಯೇಟಿವಿಟಿ ಈ ಮಳೆಗೆ ಸೂಕ್ತವಾಗಿರೋದಲ್ಲಿ ಕಾಫಿ ಇಟ್ಟಿದ್ದಾರೆ. ಕಾಫಿನೂ ಆರಲ್ಲ, ಮಳೆ ನೀರು ಬಿದ್ರೂ ಕಾಫಿ ಬಿಸಿ ಇರುತ್ತೆ. ಹೀಗಿದ್ರು ಎಲ್ಲ ವಾಟರ್ ಪ್ರೂಫ್ ಇಂದ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಹ್ಯಾಪಿನೆಸ್ ಇದನ್ನೆಲ್ಲ ಬಿಟ್ಬಿಟ್ಟು ಇದನ್ನೆಲ್ಲ ದೂರಗಣಿಸಿ ಒಟ್ಟಿಗೆ ಕೂತ್ಕೊಂಡಿದ್ದಾರಲ್ಲ, ಅದು ಚೆನ್ನಾಗಿ. ನೆಗೆಟಿವಿಟಿ ಆ ಬೆಳಕಿರೋವಾಗ್ಲೂ ಕೂಡ ದೀಪ ಹಾಕಿದ್ದಾರೆ. ಅದೊಂದು ಇರಬಾರ್ದಿತ್ತಲ್ಲ. ಇರಬಾರ್ದಿತ್ತು. ಇಲ್ಲ, ಅದು ಸಂಜೆ ಒಂದು 5:30-6 ಗಂಟೆ ಆಗಿದೆ, ದೀಪ ಹಚ್ಚಬೇಕಲ್ಲ ಅಂತ ಹಚ್ಚಿರ್ಬೋದು. ಓಕೆ ಓಕೆ. ಬಟ್ ಐ ಲವ್ ಯುವರ್ ಅಬ್ಸರ್ವೇಷನ್. ಪ್ರಾಚೀನ ಇದರಲ್ಲಿ ಇದ್ರೂ ಕೂಡ ಲ್ಯಾಪ್ಟಾಪ್ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ, ಇದು ಯಾವ ಯುಗ ಅನ್ನೋದು ಗೊತ್ತಿಲ್ಲ. ಇಲ್ಲ ಓಕೆ ಓಕೆ, ನಿಮ್ ನೆಗೆಟಿವ್ ಅಲ್ಲ, ಅನಾಲಿಸಿಸ್. ಗುಡ್ ಗುಡ್ ಮ್ಯಾಮ್. ಫ್ಯಾಕ್ಟ್. ಮೇಡಮ್, ಅದು ಕನ್ನಡ ಪೇಪರ್ ಯಾವುದು ಅನ್ನೋದು ಕನ್ನಡ ಪೇಪರ್ ಇಲ್ಲ, ಬೇಜಾರು ನಮಗೆ. ಅದೇ ಅದು ಅಲ್ಲ ಅಂತ ಹೇಳಿದೆ. ಕರೆಕ್ಟ್ ಮ್ಯಾಮ್. ಫ್ಯಾಕ್ಟ್. ರಿಯಲ್ ಫ್ಯಾಕ್ಟ್ ಅಂತಂದರೆ, ಎಷ್ಟೇ ಹಳೆ ಮನೆ, ಎಷ್ಟೇ ಹಳ್ಳಿಗಾಡಲ್ಲಿದ್ರೇನು ಒಂದು ಫ್ಯಾಮಿಲಿ ಅನ್ನೋದು ಒಟ್ಟಿಗೆ ಇದ್ದಾಗ ನಾವು ನಿಜವಾದ ಸಂತೋಷವನ್ನು ಪಡಿಬೋದು ಅನ್ನೋ. ಥ್ಯಾಂಕ್ ಯು ಆಲ್ ಲೇಡೀಸ್. 6 ಥಿಂಕಿಂಗ್ ಹ್ಯಾಟ್ಸನ್ನು ಬಳಸಿ ಪಾಪ ನೆಗೆಟಿವ್ ಇಲ್ಲದೆ ಇರೋ ನೆಗೆಟಿವ್ ಹುಡುಕಿ, ಫ್ಯಾಕ್ಟ್ಸ್ನ ಅನಾಲಿಸಿಸ್ ಮಾಡಿ, ಪ್ರಾಸೆಸ್ ಮಾಡಿ, ಬೆನಿಫಿಟ್ಸ್ನ ಹುಡುಕಿ, ಕ್ರಿಯೇಟಿವಿಟಿನ ಹೇಳಿದ್ದೀರಾ, ಎಮೋಷ್ನಲ್ ಕನೆಕ್ಷನ್ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಆ್ಯಂಡ್ ಇಮೇಜಸ್ ತುಂಬ ಬ್ರಿಲಿಯಂಟ್ ಆಗಿತ್ತು. ಸೊ ಹ್ಯಾಟ್ ಒಂದ್ಸರಿ ಸ್ವ್ಯಾಗಲ್ಲಿ ಎಲ್ಲರೂ ಈ ರೌಂಡಲ್ಲಿ ನೀವು ಹೇಗೆ ಪರ್ಫಾರ್ಮ್ ಮಾಡಿದ್ದೀರಾ ಅನ್ನೋದನ್ನು ನೀವು ವೋಟ್ ಔಟ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಯಾರು ಇಬ್ರು ಫೈನಲಲ್ಲಿ ಸಿಗ್ತಾರೆ ಅಂತ ನೋಡೋಣ. ಅಲ್ಲಿ ತನಕ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಶಕ್ತಿ ಯುಕ್ತಿ. ನಾನು ನಾಗರತ್ನ ಮತ್ತು ಭಾಗ್ಯಲಕ್ಷ್ಮಿ ಅವರನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಅವರಿಬ್ಬರು ಚೆನ್ನಾಗಿ ಆಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಅವಕಾಶ ಕೊಟ್ಟು ಇನ್ನೂ ಚೆನ್ನಾಗಿ ಆಡಲಿ ಅಂತ ನಾನು ಅವರಿಗೆ ಪ್ರಾರ್ಥಿಸ್ತೀನಿ. ನಾನು ಮಲ್ಲಿಕಾ ಮೇಡಮ್ ಮತ್ತು ಭಾಗ್ಯಲಕ್ಷ್ಮಿ ಮೇಡಮ್ಗೆ ಪ್ರಮೋಟ್ ಮಾಡೋದಕ್ಕೆ ವೋಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ನಮಗೆ ಈ ಆಟ ತುಂಬ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ಅವರು ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ನನ್ನ ಅನಿಸಿಕೆ. ನಾನು ನಾಗರತ್ನ ಮ್ಯಾಮನ್ನು ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಂಗೆ ಅವರಲ್ಲಿರುವ ಲೀಡರ್ಶಿಪ್ ಕ್ವಾಲಿಟಿ ಮತ್ತು ಭಾಷಾಜ್ಞಾನ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇನ್ನೊಬ್ಬರನ್ನು ನಾನು ಭಾಗ್ಯಲಕ್ಷ್ಮಿ ಮ್ಯಾಮನ್ನು ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಅಷ್ಟೇ, ಅವರ ಭಾಷಾಜ್ಞಾನ, ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಕೊಡೋದೆಲ್ಲ ಇಷ್ಟ ಆಗುತ್ತೆ. ನಾನು ನಾಗರತ್ನ ಹಾಗೂ ಭಾಗ್ಯ ಅವ್ರನ್ನ ಚೂಸ್ ಮಾಡ್ತೀನಿ. ನಾಗರತ್ನ ಸ್ಪಾಂಟೇನಿಯಸ್ ಆಗಿ ಚೆನ್ನಾಗಿ ಹೇಳ್ತಾಳೆ. ಭಾಗ್ಯ ಅವರು ವೊಕಾಬ್ಲರಿ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ತಾರೆ. ಹಾಗಾಗಿ ಅವರಿಬ್ಬರನ್ನ ನಾನು ಪ್ರಮೋಟ್ ಮಾಡ್ತೀನಿ. ಮಲ್ಲಿಕಾ ಅವ್ರ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ಇಚ್ಛೆಪಡ್ತೀನಿ. ಯಾಕೆ ಅಂದರೆ ಅವರು ವಯಸ್ಸಿನಲ್ಲಿ ಚಿಕ್ಕವರಿದ್ದಾರೆ, ಅಲ್ಲದೆ ಅವರ ಬುದ್ಧಿ ಕೂಡ ಚುರುಕಾಗಿದೆ, ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಾಕಷ್ಟು ಫ್ಯೂಚರ್ ಇದೆ. ಆದ್ದರಿಂದ ಅವ್ರ ಹೆಸರನ್ನ ಚೂಸ್ ಮಾಡ್ತೀನಿ. ನಂತರ ನಾಗರತ್ನ ಹೆಸರನ್ನು ಕೂಡ ನಾನು ತೆಗೆದುಕೊಳ್ಳೋದಕ್ಕೆ ಇಚ್ಛೆಪಡ್ತೀನಿ. ಎಲ್ಲರೂ ಅತ್ಯುತ್ತಮವಾಗಿ ಕಂಡರು, ಆದರೆ ಇಬ್ಬರನ್ನ ನಾನು ಪ್ರಮೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಮಲ್ಲಿಕಾ ಅವರು ಬಹಳ ಚೆನ್ನಾಗಿ ಸ್ಪಾಂಟೇನಿಯಸ್ ಆಗಿ ಅವರು ಉತ್ತಮವಾಗಿ ಆಡಿದ್ದಾರೆ. ಹಾಗೆ ಇನ್ನೊಂದು ನನ್ನ ಟೀಮ್ಮೇಟು ತುಳಸಿ ಸಹ ತುಂಬ ಚೆನ್ನಾಗಿ ಆಡಿದ್ದಾರೆ. ಅದರಿಂದ ನಾನು ಅವರಿಬ್ಬರನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಶಕ್ತಿ ಯುಕ್ತಿ. ವೀಕ್ಷಕರೇ, ಶಕ್ತಿ ಯುಕ್ತಿಯ ಕೊನೆಯ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತಷ್ಟು ಫನ್ ಹಾಗೆ ಎಂಟರ್ಟೈನ್ಮೆಂಟ್ ಜೊತೆಗೆ. ಥ್ಯಾಂಕ್ ಯು.